ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಸಂಪೂರ್ಣ ಗೌಡ ಮೇಡಮ್ ಉಪ್ಪು ಖಾರ ಹಾಕಿ ನಿನ್ನೆ ಉಗಿದ್ರು. ಹೆಂಗೆ ಕ್ಲಾಸ್ ತಗೊಳ್ಬೇಕು ಹಂಗಂಗೆ ಉಗಿದ್ರು. ಮಂಜುನಾಥ್ ಸರ್ ಆಗಿರಲಿ, ಸಂಪೂರ್ಣ ನ್ಯೂಸ್ ನೊಂದವರ ಧ್ವನಿಯಾಗಿ 2026ನೇ ಇಸ್ವಿಯಲ್ಲಿಯೂ ಕೂಡ 4700 ರೂಪಾಯಿ ಅವರೇನು ಸಂಬಳ ತಗೊಳ್ತಾ ಇದ್ದಾರೆ, ಅವರ ಕಷ್ಟಗಳೇನು ಅನ್ನೋದನ್ನ ಎಳೆ ಎಳೆಯಾಗಿ ಮಧು ಬಂಗಾರಪ್ಪರವರಿಗೆ ಪ್ರಶ್ನೆಯನ್ನ ಮಾಡಿದ್ವಿ. ಆ ಪ್ರಶ್ನೆಯ ಫಲಶ್ರುತಿ ಇವತ್ತು ನಮಗೆ ಸಿಕ್ಕಿದೆ. ನಿನ್ನೆ ನಾವು ಮಾಡಿದಂತ ಚರ್ಚೆಯ ಬಿಗ್ ಇಂಪ್ಯಾಕ್ಟ್ ಆಗಿ ಸಂಪೂರ್ಣ ನ್ಯೂಸ್ನ ಫಲಶ್ರುತಿಯಾಗಿ ಇವತ್ತು ಮಧು ಬಂಗಾರಪ್ಪರವರು ಅವರೆಲ್ಲರನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ, ಅವರ ಕಷ್ಟಗಳನ್ನ ಆಲಿಸಿದ್ದಾರೆ. ಅದರ ಜೊತೆಯಲ್ಲಿಯೇ ಅವರ ಸಂಬಳವನ್ನ ಹೆಚ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ಯಾವ ನ್ಯೂಸ್ ಅಲ್ಲಿ ಯಾವ ಬಾಯಲ್ಲಿ ಮಧು ಬಂಗಾರಪ್ಪರವರೇ ನಿಮಗೆ ನಾಚಿಕೆ ಆಗೋದಿಲ್ಲ ಅಂತ ಕೇಳಿದ್ನೋ, ಇವತ್ತು ಅದೇ ನ್ಯೂಸ್ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಯು. ಓರ್ವ ಸಚಿವನ ಕೆಲಸ ಇದೆ ಕಣ್ರಿ. ಯಾವಾಗ ಅಶಕ್ತರು ಬಂದು ಅವರನ್ನ ಪ್ರಶ್ನೆ ಮಾಡ್ತಾರೋ, ಪ್ರತಿಭಟನೆಯನ್ನ ಮಾಡ್ತಾರೋ, ನಾವು ಉಗಿಯೋಕ್ಕಿಂತ ಮೊದಲೇ ನೀವು ಅವ್ರನ್ನ ಕರೆದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಬಟ್ ವಾಟ್ಸೋ ಎವರ್, ಸಂಪೂರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲೇ ಮಧು ಬಂಗಾರಪ್ಪರವರು ಕರೆದು ಅವ್ರ ಜೊತೆ ಮೀಟಿಂಗ್ ಮಾಡಿ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ನೀಡಬೇಕು, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಳವನ್ನ ಹೆಚ್ಚು ಮಾಡಬೇಕು, ಇದೆಲ್ಲದನ್ನ ಕೂಡ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗಂತ ನಾವು ಇಲ್ಲಿಗೆ ಸುಮ್ಮನೆ ಕೂರಲ್ಲ. ಇಲ್ಲಿಗೆ ಸಂಪೂರ್ಣ ನ್ಯೂಸ್ ಮುಗಿತು ಅಂತ ಎಣಿಸ್ಕೊಳ್ಬೇಡಿ, ನ್ಯೂಸನ್ನು ಅದರ ಬಗ್ಗೆ ಬಿತ್ತರಿಸಲ್ಲ ಅಂತ ಎಣಿಸ್ಕೊಳ್ಬೇಡಿ. ನೀವು ನೀಡುವವರೆಗೂ ಕೂಡ ನಾವು ನಿರಂತರವಾಗಿ ವರದಿಯನ್ನು ಬಿತ್ತರಿಸ್ತಾ ಇರ್ತೀವಿ. ಬಹಳ ಹೆಮ್ಮೆಯಿಂದ ಈ ಸುದ್ದಿಯನ್ನು ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. ಪಾಪ ಆ ಹೆಣ್ಣು ಮಕ್ಕಳು ಎಲ್ಲೆಲ್ಲಿಂದ, ರಾಯಚೂರಿಂದ, ಅಲ್ಲಿಂದ, ಇಲ್ಲಿಂದ, ಯಲಬುರ್ಗಿಯಿಂದ ಅಥವಾ ಬೇರೆ ಬೇರೆ ಭಾಗಗಳಿಂದ ಸಾಲ ಮಾಡ್ಕೊಂಡು ಬಂದಿದ್ರು. ಸಾಲ ಮಾಡಿಕೊಂಡು 500 ರೂಪಾಯಿಗೂ ಕೂಡ ಗತಿ ಇಲ್ಲದೆ ಯಾರ ಹತ್ರವೂ ಸಾಲ ಮಾಡ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡೋಕೆ ಹೋದ್ರೆ ಅವ್ರ ಮೇಲೆ ಒಂದಿಷ್ಟು ದಬ್ಬಾಳಿಕೆ ಮಾಡುವಂತ ಕೆಲಸ ಕೂಡ ಆಯ್ತಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಎಡಿಟರ್ ಇನ್ ಚೀಫ್ ಮಂಜುನಾಥ್ ಸರ್ ಸಾರಥ್ಯದಲ್ಲಿ ಅವರ ಅಣತಿಯಂತೆ ನಮ್ಮ ಟೀಮ್ ಅಲ್ಲಿಗೆ ಹೋಗ್ತೀವಿ. ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅವರ ಧ್ವನಿಯಾಗುವಂತ ಪ್ರಯತ್ನವನ್ನ ಮಾಡ್ತೀವಿ. ನಿರಂತರವಾಗಿ 2 ಗಂಟೆಗಳ ಕಾಲ ಅವರು 4 ಗಂಟೆಗೆ ನಮ್ಮ ಆಫೀಸಿಗೆ ಬಂದು ಕೂತ್ಕೊಂಡಿದ್ರು ಆ ಮಹಿಳೆಯರೆಲ್ಲ. ಸರ್ ಏನಾದ್ರೂ ಮಾಡಿ ನ್ಯಾಯ ಕೊಡಿಸಿ ಸರ್, ನಾವು ಅಲ್ಲಿ ಕೂತ್ಕೊಂಡು ಎಷ್ಟೇ ಕೂಗಾಡಿದ್ರು ಕೂಡ ನಮ್ಮ ಧ್ವನಿ ಆ ಸಚಿವರುಗಳಿಗೆ ಕೇಳಿಸ್ತಾ ಇಲ್ಲ, ದಯವಿಟ್ಟು ಸಂಪೂರ್ಣ ವಾಹಿನಿಯವರು ನಮಗೆ ಸಾಥ್ ಕೊಡಿ ಅಂತ ಕೇಳಿಕೊಂಡ್ರು. ನಾವು ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ.